ನನಗೆ ಗಿರ್ಜಾ ಸಿಕ್ಕಿದ್ದು ತುಂಬಾ ಒಳ್ಳೇದಾಯ್ತು. ಕೋಮಲಂಗೆ ಹೀಗೆಲ್ಲ ಅವಮಾನ ಮಾಡಬೇಕು ಅಂತ ಕಾಯ್ತಾ ಇದ್ನು, ಅದನ್ನ ಈ ಗಿರ್ಜಾನೇ ಮಾಡ್ತೀನಿ ಅಂತ ಕಾಯ್ತಾ ಇದ್ದಾಳೆ. ನಾನಂತೂ ದೂರದಿಂದ ನೋಡಿ ಖುಷಿ ಪಡ್ತೀನಿ ಅವಳಿಗೆ ಅವಮಾನ ಆಗೋ ರೀತಿನ. ನಾನು ಅನ್ಕೊಂಡ್ರೆ ಈ ಗಿರ್ಜಾ ನನಗೆ ಸಿಕ್ಕಿ ತುಂಬಾ ಉಪಯೋಗ ಆಯ್ತು. ಆ ಗೋಬಿ ಕೋಮಲ ನಾನೇ ಬುದ್ಧಿವಂತೆ, ನನ್ ಬುದ್ಧಿ ಕಲ್ಸೋರು ಯಾರು ಇಲ್ಲ ಅನ್ಕೊಂತಿಲ್ಲ. ನಾನು ಕಲಿಸ್ತಾ ಇದ್ದೆ, ಆದ್ರೆ ನಾನು ಡೈರೆಕ್ಟ್ ಆಗಿನೂ ಕಲ್ಸಕ್ಕಾಗ್ತಿಲ್ಲ. ಆದ್ರೆ ಈ ಗಿರ್ಜಾ ಮಾತ್ರ ಸರಿಯಾಗಿ ಪಾಠ ಕಲಿಸ್ತೀನಿ ಅಂತಿದ್ದಾಳೆ. ಏನು ಇವಳೊಬ್ಳೆ ನಿಂತ್ಕೊಂಡಿದ್ದಾಳಲ್ಲ, ಎಲ್ಲಾಯ್ತು ಈ ಗೋಬಿ ಕೋಮಲ? ಆ ಕಡೆಯಿಂದ ಹೋಗಿ ನೋಡ್ತೀನಿ ಏನಾಗ್ತಾ ಇದೆ ಅಂತ. ಓ, ಇನ್ನೂ ಕೋಮಲ ಬಂದಿಲ್ಲ, ಎಲ್ಲೋ ಹೋಗಿದ್ದಾಳೆ ಅನ್ಸುತ್ತೆ. ಇವಳು ಎಲ್ಲೋ ಕಳ್ಸಿದ್ದಾಳೆ ಅನ್ಸುತ್ತೆ. ಗಿರ್ಜಾ ಅವಾಗಲೇ ಏನೋ ಮಾತಾಡ್ತಾ ಇಲ್ಲಲ್ಲ. ಅಲ್ಲಿವರೆಗೂ ಈ ತಿಲಕ ಏನಾದ ಅಂತ ಫೋನ್ ಮಾಡಿ ಕೇಳ್ತೀನಿ. ಅವನಂತೂ ನಾನು ನೋಡಕ್ಕೆ ಆಗ್ತಾ ಇಲ್ಲ, ನಂಗೆ ಅದೇ ಬೇಜಾರಾಗ್ತಿದೆ. ಆದ್ರೆ ಕೋಮಲನ್ಗೆ ಈ ತರ ಬುದ್ಧಿ ಕಲಿಸ್ತಾ ಇರೋದು ಅದೊಂಥರ ಖುಷಿ ಆಗ್ತಿದೆ. ಈಗಾದ್ರೂ ಆಗ್ಲಿ ನಂಗೆ ತಿಲಕ ನೆನಪು ತುಂಬಾ ಆಗ್ತಿದೆ. ಫೋನ್ ಮಾಡಿದ್ರು ಮಾತಾಡ್ತೀನಿ, ಏನ್ ಮಾಡ್ತಾ ಇದ್ದಾನೆ ನೋಡೋಣ, ಒಂದು ಕೆಲಸ ಏನಾದ್ರು ಬೇಗ ಮುಗಿಯುತ್ತಾ ಹೇಗೆ ಅಂತ. ಏನು ಇವನು ಫೋನ್ ರಿಂಗ್ ಆಗ್ತಾ ಇದೆ, ಇಷ್ಟೊತ್ತಾದ್ರೂ ತೆಗಿತಾನೆ ಇಲ್ವಲ್ಲ ಇವನು? ಏನಾಯ್ತು ಏನೋ ಪಾಪ. ಅಯ್ಯೋ, ಈ ಗಿರ್ಜಾ ಎಲ್ಲೂ ಕಾಣಿಸ್ತಾ ಇಲ್ವಲ್ಲ, ಎಲ್ಲೋದ್ರೋ ಏನೋ ಅಂದ್ರೂ ಗೊತ್ತಾಗ್ತಾ ಇಲ್ಲ. ಅಯ್ಯೋ, ಈ ತ್ರಿವೇಣಿ ಬೇರೆ ಫೋನ್ ಮಾಡ್ತಾನೆ ಇರ್ತಾಳೆ. ಹೇಳಿದ್ದೀನಿ ಮಾಡ್ಬಿಡ ಕಣೆ, ನಾನೇ ಫ್ರೀ ಆದಾಗ ಫೋನ್ ಮಾಡ್ತೀನಿ, ಆಫೀಸ್ ಕೆಲಸದಲ್ಲಿದ್ದೀನಿ ಅಂತ. ಆದರೂ ಇವಳಿಗೆ ಅರ್ಥನೇ ಆಗೋದಿಲ್ಲ. ಸುಮ್ಮನೆ ಅವಾಗ ಫೋನ್ ಮಾಡಿ ತುಂಬ ತಲೆ ತಿಂತಾಳೆ ನನ್ನ. ಅಯ್ಯೋ, ಫೋನ್ ತೆಗ್ದಿಲ್ಲ ಅಂದರೆ ಬಿಡೋದೇ ಇಲ್ಲ ಇವಳು, ಮಾಡ್ತಾನೆ ಇರ್ತಾಳೆ ಪದೇ ಪದೇ. ಒಂದ್ಸಲ ತೆಗೆದ್ರೆ ಬ್ಯುಸಿ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಲ್ಲ ಇದ್ದಾಡಿ. ಸರಿ, ಅಯ್ಯೋ ಈ ಗಿರ್ಜಾ ಅವರು ಸಿಗ್ತಾ ಇಲ್ಲ, ಇವಳ್ದು ಏನು ತೊಂದರೆ ಅಂತ ಕೇಳ್ಬಿಟ್ಟು ಬೇಗ ಫೋನ್ ಇಟ್ಬಿಡೋಣ. ಇಲ್ಲೇ ಮಾತಾಡ್ಬಿಟ್ರೆ ಗಿರ್ಜಾ ಅವ್ರು ನೋಡ್ತಾರೆ, ಆ ಕಡೆ ಹೋಗಿ ಫೋನ್ ತೆಗೆದು ಮಾತಾಡೋಣ. ಹಲೋ ತಿಲಕ, ಏನೋ ಹೇಗಿದ್ಯಾ? ಮುಗಿತೇನೋ ನಿನ್ ಕೆಲಸ? ಅಯ್ಯೋ ಇಲ್ಲ ಕಣೆ ತ್ರಿವೇಣಿ, ನನಗಂತೂ ನಿಂದೇ ಚಿಂತೆ ಆಗಿದೆ. ನೋಡು, ನಿನ್ನ ಸಿಟಿಗೆ ಬಂದರೂ ನಿನ್ನ ನೋಡೋಕ್ಕಾಗ್ತಾ ಇಲ್ವಲ್ಲ ಅನ್ನೋದೇ ಬೇಜಾರು. ನೀನೇ ಬೇರೆ ಈ ಥರ ಪದೇ ಪದೇ ಫೋನ್ ಮಾಡ್ತಿರ್ತೀಯ, ನನಗೆ ಬೇರೆ ಇಲ್ಲಿ ತುಂಬ ಕೆಲಸ ಇದೆ ಕಣೆ, ಫೋನ್ ತೆಗಿಯೋಕ್ಕೂ ಆಗ್ತಾ ಇಲ್ಲ, ಅಷ್ಟು ಕೆಲಸ ಇದೆ. ಅಯ್ಯೋ ಏನೋ ಮಾಡಲಿ, ನನಗೂ ಹಾಗೆ ಅನ್ಸುತ್ತೆ ಫೋನ್ ಮಾಡಬಾರ್ದು ಅಂತ. ಆದರೆ ನಿನ್ನ ಜೊತೆ ಮಾತಾಡಿದ್ರೆ ನಂಗೆ ಇರೋಕ್ಕೆ ಆಗ್ತಾ ಇಲ್ಲ ಗೊತ್ತಾ. ಅಯ್ಯೋ ನನಗೂ ಅಷ್ಟೇ ಕಣೆ, ನಿನ್ನ ಎಷ್ಟೊತ್ತಿಗೆ ನೋಡ್ತೀನೋ, ನಿನ್ನ ಜೊತೆ ಯಾವಾಗ ಮಾತಾಡ್ತೀನೋ ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಏನು ಮಾಡಲಿ ಹೇಳು, ಕೆಲಸನ ಮಾಡಬೇಕಲ್ಲ. ಏನಾದರೂ ನಾನು ನಿನ್ನ ಜೊತೆನೇ ಮಾತಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಬಾಸ್ ಅಂತೂ ಇಲ್ಲೇ ನೋಡ್ತಾ ಇರ್ತಾರೆ, ಆಮೇಲೆ ಕೆಲಸದಿಂದನೇ ತೆಗೆದುಬಿಡ್ತಾರೆ ಗೊತ್ತಾ. ನನಗೆ ಎಷ್ಟೇ ನಿನ್ನ ನೋಡಬೇಕು ಅಂತ ಆಸೆ ಇದ್ರು, ನಿನ್ನ ಜೊತೆ ಮಾತಾಡಬೇಕು ಅಂತ ಆಸೆ ಇದ್ರು, ಕೆಲಸ ಮುಖ್ಯ ಅಲ್ವಾ ಅಂತ ಮಾಡ್ತಾ ಇರ್ತೀನಿ ಅಷ್ಟೇ ತ್ರಿವೇಣಿ. ಹೌದೇನೋ, ಅಷ್ಟು ಇಷ್ಟ ಏನೋ ನಿನಗೆ ನನ್ನ ಜೊತೆ ಮಾತಾಡೋದು ಅಂದರೆ? ಹಾಂ ಹೌದು ತ್ರಿವೇಣಿ, ಅಷ್ಟು ಇಷ್ಟ ಗೊತ್ತಾ. ಮತ್ತೆ ಬಟ್ಟೆ ಶಾಪಿಂಗ್ ಎಲ್ಲ ಹೇಗೆ ನಡೀತಾ ಇದೆ ಏನು? ಅಯ್ಯೋ ಇನ್ನ ಶಾಪಿಂಗ್ ಏನು ಹೋಗಿಲ್ಲ ಕಣೋ, ಇಲ್ಲೇ ಹೋಟೆಲ್ಗೆ ಬಂದಿದ್ವಿ, ಅಲ್ಲಿಂದನೇ ಇನ್ನೂ ಹೋಗಿಲ್ಲ ನಾವು. ಅದಕ್ಕೆ ನೀನೇನಾದರೂ ಬೇಗ ಕೆಲಸ ಮುಗಿದ್ರೆ ಬರ್ತೀಯಾ ಏನು ಅಂತ ಕೇಳೋಣ ಅಂತ ಫೋನ್ ಮಾಡಿದೆ. ಅಯ್ಯೋ ಇಲ್ಲ 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 ಕಣೆ, ಬರೋಕ್ಕೆ ಇವತ್ತು ಅಂತೂ ಆಗೋದಿಲ್ಲ, ಇವತ್ತು ಪೂರ್ತಿ ಬ್ಯುಸಿ ಇದ್ದೀನಿ, ಇಡೀ ದಿನ ತುಂಬ ವರ್ಕ್ ಇದೆ. ಹೌದೇನೋ, ಹೋಗ್ಲೇ ಬಿಡೋ, ಹಾಗಾದ್ರೆ ಏನು ಮಾಡೋಕ್ಕಾಗುತ್ತೆ. ಹಾಂ ಸರಿ ತ್ರಿವೇಣಿ, ಆಯಿತು, ಬೇಜಾರು ಮಾಡ್ಕೋಬೇಡ. ಹಾಗೇ ಸ್ವಲ್ಪ ಅಮೌಂಟ್ ಹಾಕ್ತೀನಿ ಅಂತ ಹೇಳಿದಲ್ಲ, ಹಾಗೆ ಆಗ್ತಾ ಇಲ್ಲ ಇಲ್ವಾ? ಇಲ್ಲ ಕಣೋ, ಸ್ವಲ್ಪ ಬಿಸಿ ಇದ್ದೆ ಅಲ್ವಾ, ಇವಾಗ ಹಾಕ್ತೀನಿ. ಸರಿ, ನಿನ್ಗೆ ಬೇಕು ತಗೋ ಆಯ್ತಾ, ನೀನು ಫ್ರೀ ಆದಾಗ. ಹಾಂ ಸರಿ ತ್ರಿವೇಣಿ, ಹಾಗೆ ಮಾಡ್ತೀನಿ, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಆಮೇಲೆ ಕಾಲ್ ಮಾಡ್ತೀನಿ, ಓಕೆನಾ? ಹಾಂ ಸರಿ ಕಣೋ, ಆಯಿತು. ಯಪ್ಪ, ಈ ತ್ರಿವೇಣಿ ಕಾಟ ನನಗಂತೂ ಸಾಕಾಗ್ತಾ ಇದೆ ಯಾಕೋ. ಸುಮ್ಮನೆ ಪದೇ ಪದೇ ಫೋನ್ ಮಾಡಿ ತಲೆ ತಿಂತಾಳೆ ನನಗೆ, ಎಲ್ಲಿದೆಯಾ, ಏನು ಮಾಡ್ತಾ ಇದೆಯಾ, ಹೇಗಿದೆಯಾ ಅಂತ. ಇವಳು ಸಾಹಸನೇ ಬೇಡ, ಇವಳಿಂದ ದೂರ ಇರೋಣ ಅಂದರೆ ನನಗೆ ಅವಾಗ ಬೇಕಾದಾಗೆಲ್ಲ ಹಣ ಕೊಡೋಕ್ಕಿರೋದು ATM ಥರ ಇವಳೊಬ್ಬಳೇ. ನೋಡೋಣ, ಹೇಗೋ ಗೆಲ್ಸವ್ರು ಸಿಕ್ಕಿದ್ದಾರೆ, ಅವ್ರೇನಾದ್ರು ಅಡ್ಜಸ್ಟ್ ಆದರೆ ಇವಳನ್ನ ಬಿಟ್ಟಕ್ಕೆ ಅವ್ರ ಜೊತೆನೇ ಇರ್ತೀನಿ ನಾನು ಅವಾಗ. ಹೇಗೋ ಇವಳಿಗೂ ಬೇರೆ ಹುಡುಗನ ನೋಡಿದಾರೆ ಅವರಪ್ಪ, ಅವ್ರ ಜೊತೆ ಅವಳ ಮದುವೆ ಆದರೆ ನಾನು ಗಿರ್ಜವ್ರನ್ನ ಮದುವೆ ಆಗಿ ಆರಾಮಾಗಿ ಅವ್ರ ಜೊತೆ ಚೆನ್ನಾಗಿರ್ಬೋದು. ಅವ್ರಿಗೆ ಒಳ್ಳೆ ಸ್ಯಾಲ್ರಿ ಸಿಗುತ್ತೆ, ಕೆಲಸಕ್ಕೆ ಹೋಗೋ ಹಾಗಿಲ್ಲ, ಆ ಥರ ಆರಾಮಾಗಿರ್ಬೋದು.
ಮತ್ತೆ ಆ ತ್ರಿವೇಣಿನ ಮದುವೆ ಆದರೆ ಊರಲ್ಲಿರೋ ಜಮೀನು ನೋಡಿಕೊಂಡು ಊರಲ್ಲೇ ಇರಬೇಕಾಗತ್ತೆ. ಅದೇ ಈ ಗಿರ್ಜಾವ್ರನ್ನ ಮದುವೆ ಆದರೆ ಇಲ್ಲೇ ಸಿಟಿಲಿ ಆರಾಮಾಗಿರ್ಬೋದು. ತ್ರಿವೇಣಿಗೂ ಕೈ ಕೊಟ್ಟು ಕೋಮಲ್ನಿಗೂ ಕೈ ಕೊಟ್ಟು ಈ ಗಿರ್ಜಾವ್ರ ಜೊತೆನೇ ಆರಾಮಾಗಿರ್ತೀನಿ ನಾನಂತೂ. ನೋಡೋಕ್ಕೂ ತುಂಬ ಚೆನ್ನಾಗಿದ್ದಾರೆ, ಸ್ಟೈಲಿಶ್ ಆಗಿದ್ದಾರೆ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಅಪ್ಪ, ಈ ಗಿರ್ಜಾ ಅವರು ನನ್ನ ಒಪ್ಕೊಂಡು ಮದುವೆ ಮಾಡ್ಕೊಂಡ್ರೆ ಸಾಕು, ಅದೇ ನನ್ನ ಪುಣ್ಯ.